ಓಕೆ ಸರ್, ಇದು 20ನೇ ಕರ್ನಾಟಕ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಮ್ಮೇಳನ, 2 ದಿವಸದ ಸಮ್ಮೇಳನ. ಜ್ಞಾನವರ್ಧನಂ ಅಂತ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು. ಈ 2 ದಿವಸದಲ್ಲಿ ಟೋಟಲಿ 6 ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ. GST ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು ಕಂಪ್ನಿ ಲಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರದ್ರ ಬಗ್ಗೆ ನಾವು ಸೆಷನ್ಸ್ ಮಾಡ್ತಾಯಿದ್ದೀವಿ. ಸ್ಪೀಕರ್ಸ್ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಫ್ರಮ್ ಔಟ್ಸೈಡ್ ಕರ್ನಾಟಕ ಆಲ್ಸೋ ಬಂದಿದ್ದಾರೆ. ಡೆಲ್ಲಿ ಮತ್ತು ಅಮೃತ್ಸರ್ ಆ ಕಡೆಯಿಂದನೂ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ನಾವು ಅದ್ರ ಜೊತೆಗೆ ನಮ್ಮ ಸ್ಪೀಕರ್ಸ್ ಜೊತೆಗೆ, ಎಕ್ಸ್ಪರ್ಟ್ಸ್ ಜೊತೆಗೆ ಗೌರ್ಮೆಂಟ್ ಅಫಿಷಿಯಲ್ಸ್ನೂ ಕರೆಸ್ತಾ ಇದ್ದೀವಿ. ರಿಜಿಸ್ಟರ್ ಆಫ್ ಕಂಪ್ನೀಸ್ ಕರ್ನಾಟಕ ಅವರು ಬರ್ತಿದ್ದಾರೆ. ಅದೇ ಥರ GST ಕಮಿಷನರು ಬಂದಿದ್ದರು. ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ವೈಸ್ ಪ್ರೆಸಿಡೆಂಟ್ ಅವರು ಬಂದಿದ್ದರು. ನಾಳೆ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಸ್ವಾಮಿಗಳು ಬರ್ತಾರೆ ಸ್ಪಿರಿಚುವಲ್ ಸೆಷನ್ಗೆ. ಆ್ಯಂಡ್ ಹೆಲ್ತ್ ಮಿನಿಸ್ಟರ್ ಅವರು ಬರ್ತಾಯಿದ್ದಾರೆ ನಾಳೆಗೆ, ದಿನೇಶ್ ಗುಂಡೂರಾಜು. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಚರಣ್ಜೋತ್ ಸಿಂಗ್ ನಂದಾ ಅವರು ಬರ್ತಾಯಿದ್ದಾರೆ. ಅವರೆಲ್ಲ ಬರ್ತಾರೆ. ಮತ್ತು ಟೆಕ್ನಿಕಲ್ ಸೆಷನ್ ಆದಮೇಲೆ ಸಾಯಂಕಾಲ ಎಂಟರ್ಟೈನ್ಮೆಂಟ್ ಸೆಷನ್ ಇರುತ್ತೆ. ವಿಜಯ ರಾಘವೇಂದ್ರ ಮತ್ತು ಶರಣ್ಯ ಶೆಟ್ಟಿ ಅಂತ ಹೇಳಿ ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾರೆ. ಟೋಟಲಿ 2 ಡೇಸ್ ಕಾನ್ಫರೆನ್ಸು. ಮೋರ್ ದ್ಯಾನ್ 1650 ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದು ಅಟೆಂಡ್ ಮಾಡಿರ್ತಕ್ಕಂಥ ಒಂದು ಸಮ್ಮೇಳನ. ಇದು ಪ್ರತಿ ವರ್ಷ ನಡೆಯುತ್ತೆ. ಇದು 20ನೇ ಇದಕ್ಕೆ ನಾನು ಅಧ್ಯಕ್ಷ ಮಂಜುನಾಥ್ ಮಳ್ಳೂರು ಅಂತ ಹೇಳಿ. ಸರ್, ಟೆಕ್ನಾಲಜಿ ಯಾವ ರೀತಿ ಇವಾಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ವೃತ್ತಿ ಬಗ್ಗೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬಂದಾದಮೇಲೆ ಎವ್ರಿಬಡಿ ಸೇಸ್ ಇಲ್ಲ, ಜಾಬೆಲ್ಲ ಕಿತ್ಕೊಳ್ತಾರೆ ಹಂಗೆ ಅಂತೇಳಿ ಅಂತ ಬರುತ್ತೆ. ಬಟ್ ಇದರಲ್ಲಿ ಒಂದು ನಮ್ಮ ಗುರುಗಳೊಬ್ಬರು ಹೇಳಿದರು, AI ನಮ್ಮ ಜಾಬ್ನ ಕಿತ್ಕೊಳ್ಳಲ್ಲ. ಯಾರು AI ಕಲ್ತಿರ್ತಾರೆ ಅವರು AI ಕಲ್ತಿಲ್ಲದೆ ಇರೋರ ಹತ್ರ ಜಾಬ್ ಕಿತ್ಕೊಳ್ತಾರೆ ಅನ್ನೋ ಮಾತು. ಅಂದರೆ ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಆರ್ ನಾಟ್ ಪ್ರಾಕ್ಟೀಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೆನ್ ದ ಪರ್ಸನ್ ಹೂ ನೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಕ್ ಫ್ರಮ್ ಯು ಅನ್ನೋ ಮಾತು. ಸೊ ಹಾಗಾಗಿ ಅದು ಹಾಸೋಕ್ಕಾಗಿದೆ. ಸೊ ಮೊಬೈಲಲ್ಲಿ ಯೂಸ್ ಮಾಡಿಕೊಂಡು ಇದು ಮಾಡೋಂಥದ್ದು. ಸೊ ಅದನ್ನು ನಾವು ಚಾರ್ಟರ್ಡ್ ಅಕೌಂಟೆನ್ಸಿ ಪ್ರೊಫೆಷನಿಗೆ ಸರಿಯಾಗಿ ಯೂಸ್ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ನಮ್ಮ ಕ್ಲೈಂಟ್ಸಿಗೆ ಒಂದು ಒಳ್ಳೆ ಇದನ್ನು ಕೊಡ್ಬೋದು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಪರ್ಟಿಕ್ಯುಲರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡ್ಬೋದು. ಸರ್, CA ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಏನು ನೀವು ಮೆಸೇಜ್ ಕೊಡ್ತೀರಾ ಸರ್? ಡೆಫಿನೆಟ್ಲಿ CA ಓದೋಕ್ಕೆ ಅಂಥೇಳಿ ಬಂದಿರೋಂಥವ್ರು ಯೂಶ್ವಲಿ ಏನಿದು ನಮ್ಮ CA ಕೋರ್ಸು ಆರ್ಥಿಕವಾಗಿ ಅಕಸ್ಮಾತಾಗಿ ನನಗೆ ತುಂಬ ಕಡಿಮೆ ದುಡ್ಡಿದೆ ಅಂತ ಅನ್ನೋರಂಥವ್ರು ಆರಾಮಾಗಿ ಮಾಡ್ಬೋದು. ಟೆಕ್ನಿಕಲಿ ಅಂದರೆ ನಾನು ಚೆನ್ನಾಗಿ ಓದ್ತೀನಿ, ಒಳ್ಳೆ ಪೊಸಿಷನ್ ತೊಗೋಬೇಕು ಅಂತ ಅನ್ನೋರು ಮಾಡ್ಬೋದು. 77,000 ರೂಪಾಯಿದಲ್ಲಿ ನಾವು ಈ ಪರ್ಟಿಕ್ಯುಲರ್ ಫುಲ್ ಕೋರ್ಸ್ನ ಮುಗಿಸೋಂಥ ಒಂದು ಇದಿರುತ್ತೆ. ನಮ್ಮ ಕೋರ್ಸ್ ಮಾಡ್ತಾ ನಾವು ಏನು 2 ವರ್ಷ ಟ್ರೈನಿಂಗ್ ತೊಗೊಳ್ತೀವಿ. ಅದರಲ್ಲಿ ಮಿನಿಮಮ್ 1 ವರ್ಷಕ್ಕೆ 1,20,000 ರೂಪಾಯಿ ಮಿನಿಮಮ್ ನಮ್ಮ ಸ್ಟೈಪೆಂಡ್ ಅಂತ ಅನ್ನೋದೊಂದು ಸಿಗುತ್ತೆ. ಸೊ ಆ ಒಂದು ಇದರಲ್ಲಿ 2 ವರ್ಷಕ್ಕೆ 2,40,000 ಅಂತಂತ ಹೇಳಿದ್ರೆ ಈ ಕೋರ್ಸ್ ಫ್ರೀಯಾಗಿ ಆಗೋಗುತ್ತೆ ಅನ್ನೋ ಒಂದು ಇದು. ಸೊ ಹಾರ್ಡ್ ವರ್ಕ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಅಕ್ರಾಸ್ ಇಂಡಿಯಾ 147-150 ಕೋಟಿ ಪಾಪ್ಯುಲೇಷನ್ ಇರೋದ್ರಲ್ಲಿ 4.25 ಲಕ್ಷ ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರೋದ್ರಲ್ಲಿ ನೀವು ಇಫ್ ಯು ವಾಂಟ್ ಟು ಬಿಕಮ್ ಒನ್ ಅಮಾಂಗ್ ದೆಮ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಹ್ಯಾವ್ ದ್ಯಾಟ್. ನಿಮ್ಮ ಹತ್ರ ಅದು ಇರಬೇಕು, ನೀವು ಪಾಸ್ ಮಾಡಬೇಕು, ಇದು ಮಾಡಬೇಕು ಅಂತ ಅನ್ನೋ ಒಂದು ಇದ್ದರೆ ಮಾತ್ರ ಆಗುತ್ತೆ. ಅದರ್ವೈಸ್ ಯು ವಿಲ್ ನಾಟ್ ಬಿ ಏಬಲ್ ಟು. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇಸ್ ವೆರಿ ಮಚ್ ರಿಕ್ವೈರ್ಡ್.